ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಬ್ರೇಕಿಂಗ್ ಬೌಂಡ್ರಿಗೆ ಸ್ವಾಗತ. ಸೊ ಇವತ್ತು ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನೋಡಿದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಮಾರ್ಕ್ ಮೂವಿನ ರಿವ್ಯೂ. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಪ್ರಜ್ವಲ್ ಗೋಪಿನಾಥ್ ಫ್ರಮ್ ಬ್ರೇಕಿಂಗ್ ಬೌಂಡ್ರಿ. ಸೊ ಇಫ್ ಯು ಆರ್ ವಾಚಿಂಗ್ our ಚಾನಲ್ ಫಾರ್ ದ ಫಸ್ಟ್ ಟೈಮ್, ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ our ಚಾನಲ್ ಗೈಸ್. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್ ಈ ಮೂವಿಲಿರೋ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಪಾಸಿಟಿವ್ ಬಂದು ನಮ್ಮ ಸುದೀಪ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಾನೇನು ಹೇಳೋದು ನಿಮಗೆ ಗೊತ್ತಿರುತ್ತೆ. ಬಟ್ ಈ ಮೂವಿಲಿ ಅವ್ರಿಗೆ ಪರ್ಫಾರ್ಮೆನ್ಸ್ ಸ್ಕೋಪ್ ಅಷ್ಟು ಇರಲಿಲ್ಲ. ಇಟ್ ವಾಸ್ ಮೋರ್ ಆಫ್ ಅ ಕಮರ್ಷಿಯಲ್ ಆ್ಯಕ್ಷನ್ ರೋಲ್. ಸೊ ಆ್ಯಕ್ಟಿಂಗ್ ವೈಸ್ ಏನಿಲ್ಲ, ಬಟ್ ಈ ಹ್ಯಾಸ್ ಪ್ಲೇಡ್ ಇಸ್ ರೋಲ್ ಪರ್ಫೆಕ್ಟ್ಲಿ. ಚಿಕ್ಕ ಚಿಕ್ಕ ಫನ್ ಮೂಮೆಂಟ್ಸು ಮತ್ತು ಮಾಸ್ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಸುದೀಪ್ ಸರ್ದೆ ತುಂಬ ರೆಫರೆನ್ಸಸ್ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪಾಸಿಟಿವ್ ಬಂದ್ಬಿಟ್ಟು ಐ ವುಡ್ ಸೇ ದಟ್ ಫೈಟ್ ಸೀಕ್ವೆನ್ಸಸ್ ವೇರ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು ಫೈಟ್ ಸೀಕ್ವೆನ್ಸು. ಎಸ್ಪೆಷಲಿ ಆ ಬ್ರಿಡ್ಜ್ ಸೀಕ್ವೆನ್ಸ್ ಅಲ್ಲಿ ಫೋನ್ ಇಕ್ಕಿ ಒಂದು ಪ್ಲೇ ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿತ್ತು ಫೈಟ್ ಸೀಕ್ವೆನ್ಸ್ ಅಲ್ಲಿ. ಅಂಡ್ ಮ್ಯಾಕೋಬಾಟ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಆ ಫೈಟ್ ಸೀಕ್ವೆನ್ಸ್ಗೆ. ಆ ಫೈಟ್ ಸೀಕ್ವೆನ್ಸ್ ಮಟ್ಟ ಇಲ್ಲ, ಇನ್ನ ಫ್ಯೂ ಪ್ಲೇಸಸ್ ಅಲ್ಲಿ ಮ್ಯಾಕೋಬಾಟ್ ಯೂಸ್ ಮಾಡಿದ್ದಾರೆ. ಆ ಮ್ಯಾಕೋಬಾಟ್ ಯೂಸ್ ಮಾಡಿರೋ ಎಲ್ಲ ಸೀಕ್ವೆನ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿನೂ ಚೆನ್ನಾಗಿ ಮಾಡಿದ್ದಾರೆ. ಎಡಿಟಿಂಗು ಒಂದು ರೇಂಜಿಗಿದೆ. ಟೆಕ್ನಿಕಲ್ ವೈಸ್ ಮೂವಿ ಬಂದ್ಬಿಟ್ಟು ಓಕೆ. ಆ್ಯಂಡ್ ಹಂಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಹತ್ರ ಬಂದರೆ ಅವ್ರ ವರ್ಕ್ ಬಂದ್ಬಿಟ್ಟು ನನಗೊಂದು 50-50 ಅಂತಾನೆ ಹೇಳ್ತೀನಿ. ಅವ್ರ ವರ್ಕ್ ಬಂದ್ಬಿಟ್ಟು ಹೆಂಗಿದೆ ಅಂದರೆ ಚೆನ್ನಾಗಿರೋ ಥರನೂ ಇದೆ, ಚೆನ್ನಾಗಿ ಇಲ್ಲದೆ ಇರೋ ಥರನೂ ಇದೆ. ಒಂದು ಮಿಡ್ ರೇಂಜಲ್ಲೇ ಕೊಟ್ಟಿದ್ದಾರೆ. ಐ ಥಿಂಕ್ ಅಜನೀಶ್ ಲೋಕನಾಥ್ ಈಸ್ ಗಿವಿಂಗ್ ಸ್ಲೋ ಪಾಯ್ಸನ್ಸ್ ನೌ ಡೇಸ್. ಇಲ್ಲ ನನಗೆ ಮಾತ್ರ ಅನಿಸ್ತಾ ಇದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ನನಗೆ ಇದೇ ನೆಮ್ಮದಿ ಆಗಿರ್ಬೇಕು ಕೂಡ ಹಂಗೆ ಅನಿಸ್ತು. ಸ್ಟಾರ್ಟಿಂಗ್ ಇಷ್ಟ ಆಗಿಲ್ಲ, ಆಮೇಲೆ ಇಷ್ಟ ಆಯಿತು. ಸೇಮ್ ಥಿಂಗ್ ಹ್ಯಾಪೆಂಡ್ ವಿತ್ ಸೈಕೋ ಸೈತಾನ್. ಆ ಸಾಂಗು ಬಂದ್ಬಿಟ್ಟು ನಂಗೆ ಸ್ಟಾರ್ಟಿಂಗ್ ಅಷ್ಟೇನು ಇಷ್ಟ ಇರಲಿಲ್ಲ, ಬಟ್ ಇವಾಗ ಕೇಳ್ತಾ ಬಂದ್ಬಿಟ್ಟು ಇಟ್ ಬಿಕೇಮ್ ಮೈ ಫೇವ್ರೆಟ್. ಆ್ಯಂಡ್ ಇನ್ನೊಂದು ಮಸ್ತ್ ಮಲೈಕಾ ಸಾಂಗ್ ಕೂಡ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸಾಂಗ್ಸ್ ಎಲ್ಲ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಬಟ್ ದ ಥಿಂಗ್ ಇಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಬಂದ್ಬಿಟ್ಟು ತುಂಬ ಸಾಂಗ್ಸ್ ಯೂಸ್ ಮಾಡಿಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಡೆವಿಲ್ ಮೂವಿ ಡೆವಿಲಲ್ಲೇ ತುಂಬ ಸಾಂಗ್ಸ್ ಯೂಸ್ ಮಾಡಿದ್ರು. ಅದೇ ಥರ ಇದರಲ್ಲೂ ಯೂಸ್ ಮಾಡಿದ್ದಾರೆ. ಓಕೆ, ಯು ಕ್ಯಾನ್ ಯೂಸ್ ಸಾಂಗ್ಸ್ ಒಂದು 2-3 ಸೀನ್ಗೋ ಇಲ್ಲ 2-3 ಸೀಕ್ವೆನ್ಸ್ಗೋ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಫುಲ್ ಸಾಂಗ್ಗೆ ಬರ್ತಾ ಇದೆ ಅಂದರೆ ಸ್ವಲ್ಪ ಯು ವಿಲ್ ಗೆಟ್ ಡಿಸ್ಟರ್ಬ್. ಸೊ ಅಜನೀಶ್ ಲೋಕನಾಥ್ ವರ್ಕ್ ಬಂದ್ಬಿಟ್ಟು ಒಂದು 50-50ನೇ ಅಂತೀನಿ. ಆ್ಯಂಡ್ ಈ ಮೂವಿಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಅವ್ರ ರೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಂಗೆ ಲೆಟ್ಸ್ ಮೂವ್ ಆನ್ ಟು ದ ನೆಗೆಟಿವ್ಸು. ಇವಾಗ ಇಷ್ಟೊತ್ತೇ ಬಂದ್ಬಿಟ್ಟು ನೆಗೆಟಿವ್ ಹೇಳ್ತಾ ಇದೆ ಅನಿಸುತ್ತೆ. ಈ ಫಿಲಮ್ದು ಫಸ್ಟ್ ನೆಗೆಟಿವ್ ನಾನು ಏನಂದ್ರೆ ಮಿಕ್ಸಿಂಗ್ ಹೇಳ್ತೀನಿ. ಸೌಂಡ್ ಮಿಕ್ಸಿಂಗ್ ಬಂದ್ಬಿಟ್ಟು ಕ್ಲೀನಾಗೇ ಮಾಡಿಲ್ಲ. ಒಂದೊಂದು ಸೀನಲ್ಲಿ ಮ್ಯೂಸಿಕ್ ಡೆಸಿಬಲ್ ಜಾಸ್ತಿ ಇದೆ ಮತ್ತೆ ಡೈಲಾಗ್ ಡೆಸಿಬಲ್ ಕಮ್ಮಿ ಇದೆ. ಅದೇ ಥರ ಇನ್ನೊಂದು ಸೀನಲ್ಲಿ ಡೈಲಾಗ್ ಡೆಸಿಬಲ್ ಜಾಸ್ತಿ ಇದೆ, ಹಂಗೆ ಮ್ಯೂಸಿಕ್ ಡೆಸಿಬಲ್ ಕಮ್ಮಿ ಇದೆ. ಅದು ಸ್ವಲ್ಪ ಕ್ಲೀನಾಗಿ ಮಿಕ್ಸಿಂಗ್ ಮಾಡಿರ್ಬೋದಾಗಿತ್ತು. ಆ್ಯಂಡ್ ಹಂಗೆ ಫ್ಯೂ ಡಬ್ಬಿಂಗು ಬಂದ್ಬಿಟ್ಟು ತುಂಬ ಇಶ್ಯೂಸ್ ಇದೆ. ಐ ಥಿಂಕ್ ದೇ ಹ್ಯಾವ್ ಯೂಸ್ ದಿ ಅದರ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ. ಯು ಕುಡ್ ಹ್ಯಾವ್ ಈಸಿಲಿ ಗಾನ್ ಥ್ರೂ ಅವರ್ ಕನ್ನಡ ಇಂಡಸ್ಟ್ರಿ ಆ್ಯಕ್ಟರ್ಸ್ ರಾದರ್ ದೆನ್ ಗೋಯಿಂಗ್ ಟು ಅದರ್ ಸ್ಟೇಟ್ ಆ್ಯಕ್ಟರ್ಸ್. ಯಾಕಂದರೆ ತುಂಬ ಆರ್ಟಿಸ್ಟ್ ಬಂದ್ಬಿಟ್ಟು ಲಿಪ್ಸಿಂಗ್ ಬಂದ್ಬಿಟ್ಟು ಸಿಂಕೇ ಆಗಿಲ್ಲ. ಅವರೇನೋ ಮಾತಾಡ್ತಿದ್ದಾರೆ, ಡೈಲಾಗ್ ಏನೋ ಬರ್ತಾ ಇದೆ. ಸೊ ಲಿಪ್ಸಿಂಗ್ ವಾಸ್ ದ ಮೇನ್ ಪ್ರಾಬ್ಲಮ್. ಆ್ಯಂಡ್ ಅನದರ್ ಪ್ರಾಬ್ಲಮ್ ವಾಸ್ ದಿ ಸೌಂಡ್ ಮಿಕ್ಸಿಂಗ್. ಅದೇ ಥರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒಂದು ನಾರ್ಮಲ್ ಸ್ಟೋರಿ. ಈ ಥರ ಸ್ಟೋರಿ ಬಂದ್ಬಿಟ್ಟು ಎಷ್ಟೊಂದು ಬಂದ್ಬಿಟ್ಟಿದೆ. ಆ್ಯಂಡ್ ನನಗೆ ತಿರ್ಗಾ ಈ ಮ್ಯಾಕ್ಸ್ ಫಿಲಮ್ ನೋಡೋ ಥರನೇ ಇತ್ತು. ಇಟ್ ವಾಸ್ ಲಿಟ್ರಲಿ ಸೀಯಿಂಗ್ ಲೈಕ್ ಮ್ಯಾಕ್ಸ್ 2 ಮಾರ್ಕ್ ನೋಡೋ ಥರನೇ ಇರಲಿಲ್ಲ. ಸೇಮ್ ಅದೇ ಫುಲ್ ಸ್ಟೋರಿ ನೈಟಲ್ಲಿ ನಡೆಯೋ ಥರ, ಇದಲ್ಲೂ ನೈಟಲ್ಲಿ ನಡೆಯೋ ಥರ ತೋರಿಸಿದ್ದಾರೆ. ಆ್ಯಂಡ್ ಈ ಫಿಲಮ್ ನೋಡುವಾಗ ನಿಮಗೆ ಈ ಫಿಲಮ್ ಎಲ್ಲೋ ನೋಡಿರೋ ಥರ ಇದೆಯಲ್ಲ ಅನ್ಸುತ್ತೆ. ನನಗೂ ಹಂಗೆ ಅನಿಸ್ತಾ ಇತ್ತು, ಯಾಕಂದರೆ ಈ ಥರ ತುಂಬ ಸ್ಟೋರೀಸ್ ಬಂದ್ಬಿಟ್ಟಿದೆ. ನಾನು ಸ್ಟೋರಿಲಿ ಏನು ಪ್ರಾಬ್ಲಮ್ ಇದೆ ಅಂತ ಏನು ನಾನೇನು ಹೇಳ್ತಾ ಇಲ್ಲ. ಸ್ಟೋರಿ ವೈಸ್ ಓಕೆ, ಸ್ಟೋರಿ ವೈಸ್ ಥರ ರೆಫರೆನ್ಸ್ ಆಗಿ ಎಷ್ಟೋ ಸ್ಟೋರೀಸ್ ಇರುತ್ತೆ. ದ ಮೇನ್ ಥಿಂಗ್ ಇಸ್ ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ತುಂಬ ಜಂಪ್ ಕಟ್ಸು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಿ ತುಂಬ ಜಂಪ್ ಕಟ್ಸ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫು. ಆ್ಯಂಡ್ ಇನ್ನೊಂದು ನೆಗೆಟಿವ್, ನಮ್ಮ ತೆಲುಗು ಆ್ಯಕ್ಟ್ರ್ ಒಬ್ಬರು ವಿಲ್ಲನ್ ಆಗಿ ಪ್ಲೇ ಮಾಡಿರ್ತಾರೆ. ಅವ್ರು ಬಂದ್ಬಿಟ್ಟು ಬರೋಸಿನೆಲ್ಲ ಬರೀ ಕಿರಿಸ್ತಾನೆ ಇದ್ದಾರೆ. ಅವ್ರ ಡೈಲಾಗೇ ಎಲ್ಲ ಫಸ್ಟ್. ಸೊ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಡಿಸೈನ್ ಮಾಡಿರ್ಬೋದಾಗಿತ್ತು. ಐ ಥಿಂಕ್ ಇವಾಗ ಇಂಡಿಯನ್ ಡೈರೆಕ್ಟರ್ಸೇ ಬಂದ್ಬಿಟ್ಟು ವಿಲ್ಲನಿಸಮ್ ಅಂದ್ರೆ ಏನು ಅನ್ಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಸುಮ್ಮನೆ ಆ ಕ್ಯಾರೆಕ್ಟರ್ನ ಬಂದ್ಬಿಟ್ಟು ಕಿರಿಸ್ಬಿಟ್ಟು ಮೇಕಿಂಗ್ ದಮ್ ಶೌಟ್, ಅದೇ ವಿಲ್ಲನಿಸಮ್ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಐ ಥಿಂಕ್ ದೇ ಶುಡ್ ಚೇಂಜ್. ಸುಮ್ಮನೆ ಬಂದ್ಬಿಟ್ಟು ಕಿರ್ಚೋದು ವಿಲ್ಲನಿಸಮ್ ಅಂತ ಬರೆಯೋದು ಬಿಟ್ಬಿಟ್ಟು ಯು ಶುಡ್ ರೈಟ್ ಇನ್ ಡೆಪ್ತ್. ಯೋಗಿ ಬಾಬು ಅದು ಬಂದ್ಬಿಟ್ಟು ಒಂದು ಪಾಸಿಟಿವ್ ಪಾಯಿಂಟ್. ಯೋಗಿ ಬಾಬು ಬಂದ್ಬಿಟ್ಟು ಅವ್ರು ಮಾಡೋ ಜೋಕ್ಸ್ ಎಲ್ಲ ಚೆನ್ನಾಗಿದೆ. ಅಲ್ಲೂ ಲಿಪ್ಸಿಂಕ್ ಆಗಿಲ್ಲ ಬಿಡಿ, ಅದು ಬೇರೆ ವಿಷಯ. ಲಿಪ್ಸಿಂಕ್ ಆಗಿಲ್ಲ ಅಂದ್ರೂ ಅವ್ರ ಕೌಂಟರ್ಸ್ ಒನ್ಲೈನರ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್, ಆ್ಯಂಡ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಗೈಸ್.